ಗೋಕಾಕ್ ಸುದ್ದಿ. ಶ್ರೀ ವಿಠ್ಠಲ ಬೀರದೇವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಬೆಳಗಾವಿ ಕೌಜಲಗಿ ಗ್ರಾಮದಲ್ಲಿ ಶ್ರೀ ವಿಠ್ಠಲ ಬೀರದೇವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಗೋಕಾಕ್ ಕೌಜಲಗಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೌಜಲಗಿ ಗ್ರಾಮದಲ್ಲಿ ಶ್ರೀ ವಿಠ್ಠಲ ಬೀರದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನವೆಂಬರ್ 5ರಿಂದ 10ರವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಗಳ ವಿವರ: 5/11/2025 ಸಾಯಂಕಾಲ 7 ಗಂಟೆಗೆ ಶ್ರೀ ವಿಠ್ಠಲ ದೇವಋಷಿಗಳ ಮನೆಯಲ್ಲಿ ಬತ್ತಿ ಹಾಕಿದ ನಂತರ ಶ್ರೀ ಉದ್ದಮ ದೇವಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಮರುದಿನ 6/11/2025 ಶ್ರೀ ವಿಠ್ಠಲ ದೇವಋಷಿಗಳು ಶ್ರೀ ಉದ್ದಮ ದೇವಿ ದೇವಸ್ಥಾನದಿಂದ ಶ್ರೀ ವಿಠ್ಠಲ ಬೀರದೇವರ ದೇವಸ್ಥಾನಕ್ಕೆ ಆಗಮಿಸುವರು. 7/11/2025 ಹೊನ್ನಕುಪ್ಪಿ ಹೆಗಡೆ ಬಂಧುಗಳಿಂದ ಹಾಲು ಬಿಂದಿಗೆ ಕೌಜಲಗಿ ವಿಠ್ಠಲ ಬೀರುದೇವರ ದೇವಸ್ಥಾನಕ್ಕೆ ಆಗಮಿಸುತ್ತದೆ. 8/11/2025 ಮುಂಜಾನೆ 8 ಗಂಟೆಗೆ ಹೆಗಡೆ ಬಾಣ ಜರುಗುವುದು. ತದನಂತರ ಶ್ರೀ ಲಚ್ಚಪ್ಪ ಧೂಳಪ್ಪನವರ್ ಇವರಿಂದ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಉದ್ದಮ ದೇವಿ ದೇವಸ್ಥಾನದಿಂದ ಅಲಗ ತರುವ ಕಾರ್ಯಕ್ರಮ ನಡೆಯುವುದು. ತದನಂತರ ಮಧ್ಯಾಹ್ನ 2 ಗಂಟೆಗೆ ಶ್ರೀ ವಿಠ್ಠಲ ದೇವಋಷಿಯಾದ ಶ್ರೀ ವಿಠ್ಠಲ ದೊಡ್ಡ ರಾಮಪ್ಪ ಕುರಗಂದ್ ಇವರು ಅಲಗ ಹಾಯುವರು. ಇವರ ಸಂಗಡ ಶ್ರೀ ಪುಂಡಲಿಕ್ ಸಣ್ಣಕ್ಕಿ ಇವರು ಬೆತ್ತ ಹಾಯುವರು. 9/11/2025 ಊರಿನ ಭಕ್ತಾದಿಗಳಿಂದ ನೈವೇದ್ಯ ಹಾಗೂ ಮಧ್ಯಾಹ್ನ ಭಂಡಾರ ಒಡೆಯುವುದು. ಕೊನೆಯ ದಿನವಾದ 10/11/2025 ಶ್ರೀ ವಿಠ್ಠಲ ದೇವಋಷಿಯಿಂದ ಜಾತ್ರೆಗೆ ಬಂದಂತ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗುವುದು. ವಿಠ್ಠಲ ದೇವಋಷಿ ಅಜ್ಜ ಅವರು ರಾಮಣ್ಣ ಉಚ್ಚಾಡಿ, ವೆಂಕಪ್ಪ ಖಾನಾಪುರ್, ಸಿದ್ದಪ್ಪ ಧೂಳಪ್ಪನವರ್, ಯಮನಪ್ಪ ಧೂಳಪ್ಪನವರ್, ರವಿ ಮೋಡಿ ಹಾಗೂ ಲಕ್ಷ್ಮಣ್ ಹೊಸಮನಿ, ಸಿದ್ದಪ್ಪ ಹುಚ್ಚಾಡಿ, ಶ್ರೀಕಾಂತ್ ಇಟ್ಟಪ್ಪನವರ್, ಶಿವಪ್ಪ ಮೀಸೆ ಹಾಲಪ್ಪ ಇವರು ನಮ್ಮ ವಾಹಿನಿಗೆ ತಿಳಿಸಿದರು. ವರದಿ ವಿಠ್ಠಲ್ ಮಾರುತಿ ಭೋವಿ, ಗೋಕಾಕ್. ನಮ್ಮ ಈ ಶ್ರೀ ವಿಠ್ಠಲ ಬೀರದೇವರ ಒಂದು ದೇವಸ್ಥಾನ, ಈ ಪುಣ್ಯಕ್ಷೇತ್ರದ ಒಂದು ದೊಡ್ಡ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಅಜ್ಜವರಾದಂಥ ವಿಠ್ಠಲ ದೇವಋಷಿ ಅವರು ಶ್ರೀ ವಿಠ್ಠಲ್ ತೋಟರಾಮಪ್ಪ ಕುರುಗಂದ್ ನಮ್ಮ ವಿಠ್ಠಲ ದೇವಋಷಿ ಅಜ್ಜವರದಿಂದ ಒಂದು ಅಲಗಿನ ಸಿದ್ಧಾಟಿಗೆ ಅಂತ ನಡೀತೈತಿ. ಅದು ಪ್ರತಿ ವರ್ಷ ಗೌರಿ ಹುಣ್ಣಿಮೆ ಆದ ನಂತರ ಮಿರ್ಗಾ ನಕ್ಷತ್ರ ಅಂತ ಏನು ಬರ್ತೈತಿ ಅದನ್ನು ಗ್ರಾಂಥಿಕವಾಗಿ ಮೃಗಶಿರ ನಕ್ಷತ್ರ ಅಂತಲೂ ಅಂತಾರೆ. ಆಡು ಮಾತಿನಾಗ ಮಿರ್ಗಾ ನಕ್ಷತ್ರ ಅಂತ ಹೇಳ್ತಾರೆ. ಈ ವರ್ಷದ ನವೆಂಬರ್ 8ನೇ ತಾರೀಕು ಬಂದೈತಿ. ನವೆಂಬರ್ 8ನೇ ತಾರೀಕು ಮಧ್ಯಾಹ್ನ 2:04 ಅಲ್ಲಿಗಿನ ಸಿದ್ಧಾಟಿಗೆ ಸ್ಟಾರ್ಟ್ ಆಕೈತಿ. ಅದ ಒಂದು ಭಾಳ ಇಲ್ಲಿ ದೊಡ್ಡ ಪವಾಡ ಅಂತ ಅನ್ಬೋದು. ಇಲ್ಲಿವರೆಗೂ ಸುದೇಕ ಅದ ಎಲ್ಲರಿಗೂ ಕೂಡ ಅದನ್ನ ಆಶ್ಚರ್ಯಚಕಿತವಾಗಿ ಅದು ಉಳಿದೈತಿ. ಯಾಕಂದ್ರೆ ಅದು ದೇವರ ಸಿದ್ಧಾಟಿಗೆ ಅದ ಜನಸಾಮಾನ್ಯರಿಗೆ ಹತ್ತುಲ್ದಂತ ಅದೊಂದು ದೊಡ್ಡ ವಿಶೇಷ. ಹೀಗಾಗಿ ನಮ್ಮ ಈ ಕ್ಷೇತ್ರದ ಒಂದು ಬಹಳ ಒಂದು ಬೆಳವಣಿಗೆ ಆಗಕ್ಕೆ ಮೂಲ ಕಾರಣ ಅದ ಅಂತ ಹೇಳಿ. ಮತ್ತೆ ಇನ್ನೊಂದು ಇಲ್ಲ, ನಾವೇನು 4 ದಿನ ಅನ್ನಪ್ರಸಾದ ಕಂಟಿನ್ಯೂ ಇಟ್ಟಿವಿ. 4 ಪ್ರಸಾದ ಅನ್ನಪ್ರಸಾದ ಐತಲ್ಲ, 4 ದಿವಸ ಕಂಟಿನ್ಯೂ ಇದೆ. 7, 8, 9, 10